ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಇವತ್ತಿನ ಬಿಗ್ ಬಾಸ್ ಸಂಚಿಕೆ ಮೊದಲನೇ ಗ್ರ್ಯಾಂಡ್ ಫಿನಾಲೆ ಕೂಡ ಇಲ್ಲಿ ಮುಗಿದಿದೆ. 3 ಜನ ಈಗ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಂಡಿದ್ದಾರೆ. 3 ಜನಕ್ಕೂ ಕೂಡ ಸಖತ್ತಾಗಿ ಈಗ ಎಂಟ್ರಿ ಕೂಡ ಸಿಕ್ಕಿದೆ. ಮೊದಲನೇದಾಗಿ ಇಲ್ಲಿ ರಾಘವೇಂದ್ರ ಅವರು, ಎರಡನೇದಾಗಿ ರಿಷಾ ಗೌಡ ಅವರು, ಮೂರನೇದಾಗಿ ಸೂರಜ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮತ್ತೊಂದು ಹೊಸ ಅಧ್ಯಾಯ ಅಂತಾನೆ ಹೇಳ್ಬೋದು. ಇವಾಗ ಆಲ್ಮೋಸ್ಟ್ ಎಲ್ಲಾ ಕಂಟೆಸ್ಟೆಂಟ್ಗಳು ಸ್ವಲ್ಪ ಈಗ ಬಿಗ್ ಬಾಸ್ ಮನೆ ಒಳಗಡೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಈಗ ನಿನ್ನೆ ನೋಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದು ಮಂಜು ಭಾಷಿನಿ ಅವರು ಮತ್ತೆ ಇಲ್ಲಿ ಅಶ್ವಿನಿ SN ಅವರು. ಇವರಿಬ್ರು ಹೋದ್ಮೇಲೆ ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾ ಇದಾರೆ, ನಾವು ಕೆಟ್ಟ ಮೂವ್ ಮಾಡ್ಬಿಟ್ವಿ ಅಂತ ಅಂದ್ಬಿಟ್ಟು, ತಪ್ಪು ಮಾಡಿದ್ವಿ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ಇವಾಗಾದ್ರೂ ರಿಯಲೈಸ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಅನ್ಕೋಬೇಕು. ಅಂದ್ರೆ ಅವ್ರು ನಿಜವಾಗ್ಲೂ ಕೂಡ ಫೀಲ್ ಇಂದ ಹೇಳ್ತಲ್ಲ, ಸುಮ್ಮನೆ ಆಲ್ಮೋಸ್ಟ್ ಅವ್ರು ಕಣ್ಣೀರ್ ನೋಡ್ತಾ ಇದ್ರೆ ಬಿಡು ಹೋಗವ್ರಲ್ಲ ಅಂತ ಅಂದ್ಬಿಟ್ಟು ಅಂದಂಗಿತ್ತು. ಆದ್ರೆ ಇಲ್ಲಿ ಕಾಕ್ರೋಚ್ ಸುದ್ದಿಯವ್ರ ಹತ್ರ ಹೇಳಿದೇನಪ್ಪ ಅಂತಂದ್ರೆ, ನಾವು ತುಂಬಾ ಕೆಟ್ಟ ಮೂವ್ ಮಾಡ್ಬಿಟ್ವಿ ಅಂತ ಅಂದ್ಬಿಟ್ಟು ಇವಾಗ ಅರ್ಥ ಆಗ್ತದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ರಾಶಿಕಾ ಶೆಟ್ಟಿ ಅವರು ಇಲ್ಲಿ ಮೊದಲೇ ಹೇಳಿದ್ರು, ಇಲ್ಲಿ ಅಶ್ವಿನಿ SN ಇಲ್ಲ ಅಂತಂದ್ರೆ ಮಂಜು ಭಾಷಿನಿ ಅವ್ರನ್ನ ಉಳಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಅವಾಗ ಅವ್ರ ಮಾತನ್ನ ಕೇಳಿದ್ರೆ ಈಗ ಇಲ್ಲಿ ಈ ತರ ಡ್ರಾಮಾ ಮಾಡೋದ್ ಬೇಕಾಗಿರ್ಲಿಲ್ಲ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಅಶ್ವಿನಿ ಗೌಡ ಅವರು ಕೆಟ್ಟ ಮೂವ್ ಮಾಡ್ಬಿಟ್ಟು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕೆಟ್ಟ ಮೂವ್ ಅಂತ ಹೋದ್ಮೇಲೆ ಇಲ್ಲಿ ಯೋಚನೆ ಮಾಡಿದ್ರೆ ಏನ್ ಬಂತು, ಬಟ್ ಬಿಡಿ, ಪರ್ಸನಲ್ ಆಗಿ ಅವ್ರ ಮೇಲೂ ಕೂಡ ಇಲ್ಲಿ ಅಟ್ಯಾಕ್ ಮಾಡಿದ್ರು. ಏನಕ್ಕೆ ಅಂತಂದ್ರೆ ಅಡಿಗೆ ಮಾಡೋ ವಿಚಾರದಲ್ಲಿ ಇಲ್ಲಿ ಸ್ವಲ್ಪ ಇಲ್ಲಿ ಡ್ರಾಮಾ ಮಾಡಿದ್ರು ಮಂಜು ಭಾಷಿನಿಯವರು. ಅಂದ್ರೆ ನನ್ನ ಇಲ್ಲಿ ಅಣಗಿಸಿದ್ರು ಅಂತ ಅಂದ್ಬಿಟ್ಟು ಅವ್ರ ಮೇಲೂ ಕೂಡ ಇಲ್ಲಿ ರೇಗಾಡಿದ್ರು. ಏನೋ ಮಾಡೋಕ್ಕಾಗಲ್ಲ. ಈಗ ಅವ್ರು ಹೊರಗಡೆ ಬಂದಿದ್ದು ಕೂಡ ಆಗಿದೆ. 3 ಜನ ವೈಲ್ಡ್ ಕಾರ್ಡ್ ಅಲ್ಲಿ ಈಗ ಎಂಟ್ರಿ ಕೊಟ್ಟಿದ್ದು ಕೂಡ ಇಲ್ಲಿ ಆಗಿದೆ. ಈಗ ಬಿಗ್ ಬಾಸ್ ನೋಡೋ ಅಭಿಮಾನಿಗಳಿಗೆ ಮತ್ತೆ ಇಲ್ಲಿ ರಕ್ಷಿತಾ ಅವ್ರನ್ನ ಇಷ್ಟಪಡೋ ಅಭಿಮಾನಿಗಳು ಕೂಡ ಈ ಒಂದು ಕ್ವಶನ್ ಇಲ್ಲಿ ಇತ್ತು. ಏನಕ್ಕೆ ಅಂತಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವ್ರ ಕೈಲಿ ಮತ್ತೆ ಜಾಮಿ ಅವ್ರ ಕೈಲಿ ಸಾರಿ ಕೇಳಿಸ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಮಂಜು ಭಾಷಿನಿಯವರು ಆನ್ ದ ಸ್ಪಾಟ್ ಅಲ್ಲಿ ಕಿಚ್ಚ ಸುದೀಪ್ ಅವ್ರು ಕೇಳಿದಾಗ ಹೇಳ್ಬಿಟ್ರು, ಇವರು ಮನ್ಸಾರೆ ಸಾರಿ ಕೇಳಲಿಲ್ಲ ಅಂತ ಅಂದ್ಬಿಟ್ಟು. ನೋಡಿ, ಎಪಿಸೋಡ್ ಮುಗ್ದಾದ್ಮೇಲೂ ಕೂಡ ಎಲ್ಲರೂ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಇಲ್ಲಿ ಅದನ್ನೇ ಇಲ್ಲಿ ಡಿಸ್ಕಷನ್ ಮಾಡೋದು. ಅದರಲ್ಲೂ ಕೂಡ ಕಾವ್ಯ ಅವರು ಕೂಡ ಇಲ್ಲಿ ಹೇಳಿದ್ರು, ಇಲ್ಲಿ ಅವರು ಮನ್ಸಿಂದ ಸಾರಿ ಕೇಳಲೇ ಇಲ್ಲ, ಬೇಕಾಬಿಟ್ಟಿಯಾಗಿ ಕೇಳಿದ್ರು. ಅದು ಗೊತ್ತಾಗ್ತಿತ್ತು. ಏನಕ್ಕೆ ಅಂತಂದ್ರೆ ಒಂದು ಫೀಲ್ ಅಂತ ಇರುತ್ತಲ್ಲ, ಆ ಫೀಲ್ ಅವ್ರ ಹತ್ರ ಇರ್ಲೇ ಇರಲಿಲ್ಲ ಅಂತ ಹೇಳಿದ್ರು. ಇಲ್ಲಿ ಎಲ್ಲ ಮುಗಿದಿದ್ದ ತಕ್ಷಣ ಫಸ್ಟ್ ಇಲ್ಲಿ ಅಶ್ವಿನಿ ಗೌಡ ಅವ್ರು ಬಿಟ್ಟು ಮಾತಾಡೋರು, ಅಂದ್ರೆ ಸಾರಿ ಅಂತ ಕೂಡ ಇಲ್ಲಿ ಕೇಳಿದ್ರು. ಬಟ್ ಜಾನ್ವಿ ಅವರು ಏನ್ ಹೇಳ್ತಾರೆ ನೋಡಿ, ಅದೇ ಹೇಳಲ್ವಾ, ಕೆಲವೊಬ್ಬರಿಗೆ ನಾವು ತಪ್ಪು ಮಾಡಿದ್ರು ಕೂಡ ಅದ್ರದ್ದು ಪಶ್ಚಾತ್ತಾಪ ಅನ್ನೋದು ಇರೋದೇ ಇಲ್ಲ. ಇಲ್ಲಿ ಏನೋ ಅಶ್ವಿನಿ ಗೌಡ ಅವರು ಸಾರಿ ಕೇಳ್ತಾರೆ, ಬಟ್ ಒಂದು ಸತಿ ಕೂಡ ಇಲ್ಲಿ ರಕ್ಷಿತಾ ಅವ್ರನ್ನ ಜಾನ್ವಿ ಅವರು ಸಾರಿ ಕೇಳಲೇ ಇಲ್ಲ. ಸಾರಿ ಕೇಳೋದು ಒಂದ್ ಕಡೆ ಇರ್ಲಿ, ಇಲ್ಲಿ ಅವ್ರು ಏನಂತ ಮಾತಾಡ್ತಾರೆ ಗೊತ್ತಾ, ನಾವೇನು ಬದಲಾಗೋದು ಬೇಡ ಹೀಗಾಯ್ತು ಅಂತಂದ್ಬಿಟ್ಟು ಮತ್ತೆ ಬಗ್ಗೋದು ಬೇಡ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಹೇಳಿದ್ದು. ಇಲ್ಲಿ ಅಶ್ವಿನಿ ಅವ್ರು ಹೇಳಿದ್ರು, ನೀವ್ ಹೇಳಿರೋ ಪಾಠನ ಅವರು ಕಲ್ತ್ಕೊಂಡ್ರೆ ಒಳ್ಳೇದು, ನೀವೇನು ಬಿಸಿ ತಟ್ಸಿದ್ದೀರಾ ಅವ್ರು ಅರ್ಥ ಮಾಡ್ಕೋಬೇಕು ಅಂತಂದ್ಬಿಟ್ಟು. ನಿಜವಾಗ್ಲೂ ಕೂಡ ಇಲ್ಲಿ ಅದೇ ಹೇಳಿದ್ರು, 11 ಸೀಸನ್ ನೋಡ್ಕೊಂಡು ಬಂದಿದ್ದೀನಲ್ಲ, ಇಲ್ಲಿ ಪ್ರತಿ ವಾರ ಬಂದು ಹೇಳ್ತಾನೆ ಇರ್ತೀನಿ, ಯಾರ ತಲೆಗೂ ಕೂಡ ಇಲ್ಲಿ ಹೋಗೋದೇ ಇಲ್ಲ, ಅವರು ಮಾಡೋದನ್ನ ಮಾಡ್ತಾನೆ ಇರ್ತಾರೆ, ಬಟ್ ಆ ವ್ಯಕ್ತಿ ಮೇಲೆ ಮಾಡಲ್ಲ, ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡೇ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಹೇಳಿದ್ರು. ನಿಜವಾಗ್ಲೂ ಕೂಡ ಇವಾಗ ಅಶ್ವಿನಿ ಗೌಡ ಅವ್ರು ಇರ್ಬೋದು, ಜಾನ್ವಿ ಅವರು ಇರ್ಬೋದು, ಇಲ್ಲಿ ರಕ್ಷಿತಾ ಅವ್ರನ್ನ ಅಟ್ಯಾಕ್ ಮಾಡ್ಲಿಲ್ಲ ಅಂದ್ರೂ ಕೂಡ ಇಲ್ಲಿ ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇದರಿಂದ ಇಲ್ಲಿ ಗೊತ್ತಾಗುತ್ತೆ. ಸ್ಟೇಜ್ ಮೇಲೆ ಇಲ್ಲಿ ಅಶ್ವಿನಿ SN ಅವರು ಒಂದು ಮಾತು ಹೇಳ್ತಾರೆ, ಇದು ನಿಜವಾಗ್ಲೂ ಕೂಡ ಕರೆಕ್ಟ್ ಆದ ಒಂದು ಮಾತು ಅಂತಾನೆ ಹೇಳ್ಬೋದು. ಈಗ ಬಣ್ಣ ಬದಲಾಗಿಲ್ಲ, ಬರೀ ಬಟ್ಟೆದು ಬಣ್ಣ ಬದಲಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಜಾನ್ವಿ ಅವ್ರ ಬ್ರೈನ್ ಏನಿದೆ ಅದನ್ನ ತಗೊಂಡ್ಬಿಟ್ಟು ಅಶ್ವಿನಿ ಗೌಡ ಅವ್ರ ಕೈಗೆ ಕೊಟ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಅಶ್ವಿನಿ SN ಅವ್ರು ಹೇಳ್ತಾರೆ. ನಿಜವಾಗ್ಲೂ ಕೂಡ ಸೂಪರ್ ಆಗಿ ಹೇಳಿದ್ರು. ಆಲ್ಮೋಸ್ಟ್ ಇಬ್ರು ಕೂಡ ಅಂದ್ರೆ ಒಬ್ರು ತಾಳಕ್ ತಕ್ಕಂತೆ ಇನ್ನೊಬ್ರು ಕುಣಿತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಆದ್ರೆ ಇಲ್ಲಿ ಗಿಲ್ಲಿ ಅವ್ರು ಏನಪ್ಪಾ ಹೇಳ್ತಾ ಇದಾರೆ ಅಂತಂದ್ರೆ, ಜಾನ್ವಿ ಅವರು ಆಡಿಸ್ದಂಗೆ ಅಶ್ವಿನಿ ಗೌಡ ಅವ್ರು ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಯಾರ್ದು ಕರೆಕ್ಟು ಯಾರ್ದು ನಿಜ ಅಂತ ಅಂದ್ಬಿಟ್ಟು ಸ್ವಲ್ಪ ದಿವಸದಲ್ಲಿ ಇಲ್ಲಿ ಗೊತ್ತಾಗುತ್ತೆ. ಬಟ್ ಆದ್ರೆ ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ದಂಗೆ ಜಾನ್ವಿ ಅವರು ಕೇಳ್ತಿದ್ದಾರೆ, ಜಾನ್ವಿ ಅವರು ಹೇಳ್ದಂಗೆ ಅಶ್ವಿನಿ ಗೌಡ ಅವ್ರು ಕೂಡ ಇಲ್ಲಿ ಕೇಳ್ತಾರೆ. ಇದಂತೂ 100% ನಿಜಾನೇ. ಅದಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಹೇಳಿದ್ದು, ಬರೀ ಬಣ್ಣ ಬದಲಾಗಿದೆ, ಬಟ್ಟೆ ಬಣ್ಣ ಬದಲಾಗಿದೆ, ಅವ್ರ ಬಣ್ಣ ಬದಲಾಗಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಇಲ್ಲಿ ಅವರು ಕರೆಕ್ಟ್ ಆದ ವರ್ಡ್ನ ಇಲ್ಲಿ ಯೂಸ್ ಮಾಡಿದ್ರು ಅಂತ ಕೂಡ ಇಲ್ಲಿ ಅನಿಸ್ತು. ಇವತ್ತಿನ ಎಪಿಸೋಡ್ ಅಲ್ಲಿ ತುಂಬಾನೇ ಇಲ್ಲಿ ಹೈಲೈಟ್ ಆಗಿದ್ದು ಮತ್ತೆ ಇಂಟ್ರೆಸ್ಟಿಂಗ್ ಆಗಿದ್ದು ಏನಪ್ಪಾ ಅಂತಂದ್ರೆ, ಈ ಒಂದು ಮ್ಯಾಟ್ರ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಇಲ್ಲಿ ಕಾವ್ಯ ಅವ್ರನ್ನ ಒಪ್ಪಿಸ್ಬಿಟ್ಟು ಗಿಲ್ಲಿ ಅವರು ಮದುವೆ ಆಗ್ಬೇಕು ಅಂತ ಇದಾರೆ ಅಂತ ಅಂದ್ಬಿಟ್ಟು ಮಲ್ಲಮ್ಮ ಅವರು ಹೇಳಿದ್ರು. ಆದ್ರೆ ಇಲ್ಲಿ ಫಸ್ಟಿಗೆ ಗಿಲ್ಲಿ ಅವರು ಒಪ್ಕೊಳ್ಳಿಲ್ಲ, ಇಲ್ಲ ನಾನು ಆ ರೀತಿ ಮಾತಾಡಿಲ್ಲ ಅಂತ ಅಂದ್ಬಿಟ್ಟು ಅಂದ್ರು. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಹೇಳಿದ್ರು, ಇಲ್ಲಿ ಕ್ಯಾಮ್ರಾಗಳನ್ನ ಆನ್ ಮಾಡಿ ತೋರಿಸ್ಲಾ ಅಂತ ಅಂದ್ಬಿಟ್ಟು. ಇಲ್ಲಿ ಗೊತ್ತಲ್ವಾ, ಕ್ಯಾಮ್ರಾಗಳು ಆನ್ ಮಾಡಿದ್ರೆ ಏನು ಎಲ್ಲಾ ಕೂಡ ಇಲ್ಲಿ ಹೊರಗಡೆ ಬರುತ್ತೆ ಅಂದ್ಬಿಟ್ಟು ಆ ನಂತರ ಅಂದ್ರೆ ಇಲ್ಲಿ ತೋರಿಸ್ಲಾ ವಿಟಿ ಹಾಕ್ಬಿಟ್ಟು ಅಂತ ಕೇಳಿದಷ್ಟೇನೆ ಇಲ್ಲಿ ಒಪ್ಕೊಂತಾರೆ ಹೌದು ಅಂತ ಅಂದ್ಬಿಟ್ಟು. ಇಲ್ಲಿ ಮಲ್ಲಮ್ಮ ಅವ್ರನ್ನ ಕೇಳಿದಾಗ ಫಸ್ಟಿಗೆ ಇಲ್ಲ ಅಂತ ಅಂದ್ಬಿಟ್ಟು ಗಿಲ್ಲಿ ಅವ್ರು ಹೇಳ್ತಾರೆ. ಮಲ್ಲಮ್ಮ ಅವ್ರು ಹೇಳ್ತಾರೆ, ನನ್ನ ಹತ್ರ ಅವನು ಹೇಳಿದ್ದು ನಿಜ ಅಂತ ಹೇಳ್ತಾರೆ, ಮತ್ತೆ 2 ಕೋಟಿ ಕೊಡ್ತೀನಿ ಮತ್ತೆ 2 ತೊಳೆ ಏನೋ ಬಂಗಾರ ಏನೋ ಈ ರೀತಿಯಾಗಿ ಡೀಲ್ ಮಾಡ್ಕೊಂಡಿದ್ದಾನೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಮಲ್ಲಮ್ಮ ಅವ್ರು ಹೇಳ್ತಾರೆ. ಯಾರ ಹತ್ರ ಬೇಕಾದ್ರೂ ಇಟ್ಕೋ, ನನ್ನ ಹತ್ರ ಇಟ್ಕೋಬೇಡ, ಸುಳ್ಳಿಡೋದಲ್ಲ ಅಂತ ಕೂಡ ಇಲ್ಲಿ ಮಲ್ಲಮ್ಮ ಅವ್ರು ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ದೊಡ್ಡೋರು ಇದ್ರು ಅಂತಂದ್ರೆ ಚಿಕ್ಕವರಾದವರು ಅವ್ರ ಹತ್ರ ನೀಟಾಗಿ ಮಾತುಕತೆ ಎಲ್ಲ ಮಾಡ್ತಾರೆ. ಮತ್ತೆ ಇಲ್ಲಿ ತಮಾಷೆ ಇರ್ಬೋದು, ಸೀರಿಯಸ್ ಇರೋದು. ಬಟ್ ಇಲ್ಲಿ ತಮಾಷೆ ಮಾಡ್ದೆ ಅಂತ ಅಂದ್ಬಿಟ್ಟು ಗಿಲ್ಲಿ ಅವರು ಹೇಳಿದ್ರು, ಬಟ್ ಸೀರಿಯಸ್ ಆಗಿ ಹೇಳಿರ್ತಾರೆ. ಯಾರಾದ್ರೂ ಹೆಂಡಿದ್ರೆ ನೋಡಿ ಮದುವೆ ಆಗ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರಂತೆ. ಬಟ್ ಆದ್ರೆ ಇಲ್ಲಿ ಕಾವ್ಯ ಅವ್ರನ್ನೇ ಮದುವೆ ಆಗ್ಬೇಕು ಅಂತ ಅಂದ್ಬಿಟ್ಟು ಅವ್ರ ತಲೆಯಲ್ಲೂ ಕೂಡ ಇಲ್ಲಿ ಇದೆ. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಅಣಗಿಸಿದ್ದು.
ಕಾವ್ಯ ನನಗೆ ತಂಗಿ ಇದ್ದಂಗೆ ಅಂತಂದ್ಬಿಟ್ಟು ಹೇಳಿ ನೋಡೋಣ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅದಕ್ಕೆ ಬೇಡ ಅಣ್ಣ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕಾವ್ಯ ಅವರು ಕೇಳ್ತಾರೆ, ಇಲ್ಲಿ ಗಿಲ್ಲಿ ನಿನಗೆ ಅಣ್ಣ ಇದ್ದಂಗೆ ಅಲ್ವಾ ಅಂತಂದ್ಬಿಟ್ಟು. ಇಲ್ಲಿ ಹೌದು ಅಂತ ಅವ್ರು ಒಪ್ಕೊಳ್ಳೋಕ್ಕೂ ಕೂಡ ಇಲ್ಲಿ ಬಿಡ್ಲಿಲ್ಲ. ಆ ರೀತಿಯಾಗೆಲ್ಲ ಕೇಳಬೇಡಿ, ಇದು ಎಪಿಸೋಡ್ನ ಸ್ವಲ್ಪ ಕಟ್ ಮಾಡ್ಬಿಟ್ಟು ಹಾಕ್ಬಿಡಿ, ಇದೆಲ್ಲ ಹಾಕ್ಬೇಡಿ ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ಹೇಳ್ತಾರೆ. ಪಾಪ ಅವರೇನೋ ಇಷ್ಟಪಡ್ತವ್ರೆ, ಬಟ್ ಇಲ್ಲಿ ಕಾವ್ಯ ಅವರು ಇಷ್ಟ ಪಡ್ತಾರಾ ಇಲ್ವಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಕಳೆದ ಸೀಸನ್ಗಳಲ್ಲಿ ತ್ರಿಮೋಕ್ಷಿ ಮತ್ತೆ ಅಂದ್ರೆ ತ್ರಿವಿಕ್ರಮ್ ಅವ್ರದ್ದು, ಭವ್ಯ ಅವ್ರದ್ದು ಮತ್ತೆ ತ್ರಿವಿಕ್ರಮ್ ಅವ್ರದ್ದು, ಮೋಕ್ಷಿತ್ ಅವ್ರದ್ದು ಈ ರೀತಿಯಾದ ಪೇರ್ನ ತುಂಬಾ ಜನ ಇಲ್ಲಿ ಇಷ್ಟಪಟ್ಟಿದ್ರು. ಹೊರಗಡೆ ಬಂದಿದ ತಕ್ಷಣ ಇದು ಬೇರೆ ರೀತಿನೇ ಆಯಿತು. ಇಲ್ಲಿ ತ್ರಿವಿಕ್ರಮ್ ಅವರು, ಭವ್ಯ ಅವರು ಬಿಗ್ ಬಾಸ್ ಮನೆಯೊಳಗಡೆ ಇರಬೇಕಾದ್ರೆ ಆಟ ಆಡಬೇಕಾದ್ರೆ ತುಂಬ ಚೆನ್ನಾಗಿ ಇಲ್ಲಿ ಆಟ ಆಡಿದ್ರು. ಬಟ್ ಇಬ್ರು ಕೂಡ ಇವಾಗ ನೀವು ನೋಡ್ಬೋದು ಆಲ್ಮೋಸ್ಟ್ ಇವರೊಂದು ಸೀರಿಯಲ್ ಮಾಡ್ತಾವ್ರೆ, ಅವರೊಂದು ಸೀರಿಯಲ್ ಮಾಡ್ತಾ ಇದ್ದಾರೆ. ಈಗ ಸದ್ಯ ಗಿಲ್ಲಿ ಅವ್ರನ್ನ ಮತ್ತೆ ಇಲ್ಲಿ ಕಾವ್ಯ ಅವ್ರನ್ನ ಎಲ್ಲರೂ ಕೂಡ ಇಲ್ಲಿ ಇಷ್ಟಪಡ್ತಾ ಇದ್ದಾರೆ. ಆಲ್ಮೋಸ್ಟ್ ಗಿಲ್ಲಿ ಅವರು ಕೂಡ ಇಲ್ಲಿ ಇಷ್ಟಪಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಮುಂದೆ ಇದು ಯಾವ ರೀತಿ ಇರುತ್ತೆ ಅಂತ ಕೂಡ ಇಲ್ಲಿ ನೋಡಬೇಕು. ಈಗ ಬಿಗ್ ಬಾಸ್ ಮನೆಯೊಳಗೆ 3 ಜನ ವೈಲ್ಡ್ ಕಾರ್ಡ್ ಅಲ್ಲಿ ಸ್ಪರ್ಧಿಗಳು ಕೂಡ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಇಲ್ಲಿ ಬ್ಯಾಚುಲರ್ ಆದ ಸೂರಜ್ ಅವರು ಕೂಡ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ದು, ಬೇರೆಯವ್ರ ಕಣ್ಣು ನಿಮ್ಮ ಮೇಲೆ ಬಿತ್ತು ಅಂತಂದ್ರೆ ಅವ್ರ ಫೋಕಸ್ ಎಲ್ಲ ನಿಮ್ಮ ಮೇಲೆ ಬರುತ್ತೆ, ಅವಾಗ ಏನ್ ಮಾಡ್ತೀರಾ ಅಂತಂದ್ಬಿಟ್ಟು. ಅವ್ರ ಫೋಕಸ್ ನನ್ನ ಮೇಲೆ ಬಂದ್ರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಕೂಡ ಇಲ್ಲಿ ಸೂರಜ್ ಅವರು ಹೇಳಿದ್ರು. ನೋಡೋಣ ಮುಂದೆ ಯಾರ್ಯಾರ್ದು ಯಾವ್ಯಾವ ರೀತಿ ಇಲ್ಲಿ ಟ್ರ್ಯಾಂಗಲ್ ಲವ್ ಸ್ಟೋರಿ ಆಗುತ್ತಾ, ಸಿಂಗಲ್ ಸೈಡ್ ಲವ್ ಸ್ಟೋರಿ ಆಗುತ್ತಾ, ಇಲ್ಲ ಡಬಲ್ ಸೈಡ್ ಆಗುತ್ತಾ, ಕಾದು ನೋಡಬೇಕಿದೆ. ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಿಮಗೇನು ಅನ್ಸುತ್ತೆ? ಇಲ್ಲಿ ಗಿಲ್ಲಿ ಅವರು ಕಾವ್ಯ ಅವ್ರನ್ನ ಮದುವೆ ಆಗ್ಬೇಕು ಅಂತ ಹೇಳಿದ್ರಲ್ಲ, ಈ ಒಂದು ವಿಚಾರದ ಬಗ್ಗೆ ನಿಮಗೇನು ಅನ್ಸುತ್ತೆ? ಈ ಜೋಡಿ ಬೆಟರ್ ಅನ್ಸುತ್ತಾ? ಇಲ್ಲಿ ಕಾವ್ಯ ಅವರು ಒಪ್ಕೊಂತಾರ ಇಲ್ವಾ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಜಾನ್ವಿ ಅವರು ಗಿಲ್ಲಿ ಅವ್ರನ್ನ ಕಳ್ಳ ಅಂತಂದ್ಬಿಟ್ಟು ಇಲ್ಲಿ ಕರೀತಾರೆ. ಇಲ್ಲಿ ಯಾವ ರೀತಿ ಕಳ್ಳ ಅಂದ್ರೆ ಮನಸ್ ಕದಿಯೋ ಕಳ್ಳ ಅಲ್ಲ. ಅವ್ರು ಹೇಳಿದ ರೀತಿ ಏನಪ್ಪ ಹೇಳಿದ್ರು ಅಂತಂದ್ರೆ, ಇಲ್ಲಿ ಇಬ್ಬರು ಜಗಳ ಆಡ್ಕೊಂಡ್ರು, ಅದರಿಂದ ಇಲ್ಲಿ 3ನೇ ಅವನಿಗೆ ಲಾಭ ಆಯ್ತು ಅಂತ ಹೇಳ್ತಾರಲ್ಲ, ಆ ತರ ನೀನು ಮಾಡ್ಕೊಂಡಿದ್ಯಾ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಇಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ಇಲ್ಲಿ ಜಾನ್ವಿ ಅವರು ಮತ್ತೆ ರಕ್ಷಿತಾ ಅವರು 3 ಜನ ಜಗಳ ಆಡ್ಕೊಂಡಿದ್ದಕ್ಕೆ ಇದರಿಂದ ಲಾಭ ಪಡ್ಕೊಂಡಿದ್ದು ಗಿಲ್ಲಿ ಅವರು ಅಂತೆ. ಅಂದ್ರೆ ಇಲ್ಲಿ ಅವರು ಕಳ್ಳ ಅಂತೆ. ಇಲ್ಲಿ ಯಾವ ರೀತಿ ಮಾತಾಡ್ತಾರೆ ನೋಡಿ. ಅವ್ರಿಗಂತೂ ಕಿಚ್ಚನ ಚಪ್ಪಾಳೆ ಇಲ್ಲಿ ಸಿಗ್ಲಿಲ್ಲ, ಅದಕ್ಕೋಸ್ಕರನೇ ಹೊಟ್ಟೆ ಅವರಿಗೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ನೀಟಾಗಿ ಇಲ್ಲಿ ಗೊತ್ತಾಗ್ತದೆ. ಅದಕ್ಕೆ ಇಲ್ಲಿ ಹೇಳಿದ್ದು, ಒಂದೇ ಒಂದು ಚಪ್ಪಾಳೆ ತಗೊಂಡ್ಬಿಟ್ಟು ಇಷ್ಟೆಲ್ಲ ಇಲ್ಲಿ ಆಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರು ಹೇಳಿದ್ರು. ಇನ್ನು 16 ಚಪ್ಪಾಳೆಗಳು ಪೆಂಡಿಂಗ್ ಇದೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಆದ್ರೆ ಇಲ್ಲಿ ರಕ್ಷಿತಾ ಅವರಿಂದಾನೆ ಇಲ್ಲಿ ಗಿಲ್ಲಿ ಅವ್ರಿಗೆ ಚಪ್ಪಾಳೆ ಸಿಕ್ಕಿದ್ದು. ಇಲ್ಲಿ ಅವರು ಯಾರ ಪರನೂ ಸ್ಟ್ಯಾಂಡ್ ತಗೊಳ್ಳಲ್ಲ ಗಿಲ್ಲಿ, ಬಟ್ ರಕ್ಷಿತಾ ಪರ ಯಾಕೆ ತಗೊಂಡ್ರು, ಬೇಕಂತಾನೆ ಅಡ್ವಾಂಟೇಜ್ ತಗೊಂಡ ಇಲ್ಲಿ ಗಿಲ್ಲಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ಬೇರೆಯವರು ಎಲ್ಲರೂ ಕೂಡ ಇಲ್ಲಿ ತಗೊಳ್ಬೋದಿತ್ತಲ್ಲ, ಅವ್ರ ಪರ ಸ್ಟ್ಯಾಂಡ್ ತಗೊಂಡು ಮಾತಾಡ್ಬೋದಿತ್ತು, ಬಟ್ ಬೇರೆ ಯಾರೂ ಮಾಡಲಿಲ್ಲ. ಆದ್ರೆ ಬೇರೆ ಸಿಚುವೇಶನ್ ಅಲ್ಲಿ ಗಿಲ್ಲಿ ಅವರು ಯಾರ ಪರನೂ ನಿಂತ್ಕೊಂಡು ಮಾತಾಡಲ್ವಂತೆ. ಆ ಒಂದು ಸಿಚುವೇಶನ್ ಇಲ್ಲಿ ಬಂದಿಲ್ಲ. ಈ ರೀತಿಯಾದ ಸೀರಿಯಸ್ನೆಸ್ ಕೂಡ ಅಲ್ಲಿ ಬಂದಿಲ್ಲ. ಈ ರೀತಿಯಾಗಿ ಇಷ್ಟು ಓವರ್ ಆಗಿ ಇವರು ಆಡಿದ್ರೆ, ಅಂದ್ರೆ ಆ ಹುಡುಗಿ ಮೇಲೆ ಬ್ಲೇಮ್ ಮಾಡಿದ್ರೆ, ದೆವ್ವ ಬಂದಿದೆ, ಭೂತ ಬಂದಿದೆ ಅವ್ರ ಮೈ ಮೇಲೆ ಅಂತಂದ್ರೆ ಇಲ್ಲಿ ಯಾರು ಸುಮ್ಮನೆ ಇರ್ತಾರೆ ಹೇಳಿ? ನೋಡಿ, ಈ ವಿಚಾರದಲ್ಲೂ ಕೂಡ ಅವ್ರಿಗೆ ಹೊಟ್ಟೆವ್ರಿ ಎಷ್ಟು ಬಂದಿದೆ ಅಂತಂದ್ರೆ, ಕೇವಲ ಒಂದೇ ಒಂದು ಚಪ್ಪಾಳೆ ತಗೊಂಡು ಈ ರೀತಿಯಾಗಿ ಮಾತಾಡ್ತಿದ್ಯಾ. ಇಲ್ಲಿ ನಾವು 3 ಜನ ಜಗಳ ಆಡ್ಕೊಂಡಿದ್ದಕ್ಕೆ ನಿನಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕಿದ್ದು, ಇದರಿಂದ ನೀನು ಅಡ್ವಾಂಟೇಜ್ ತಗೊಂಡೆ ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು ಇಬ್ರು ಕೂಡ ಅಲ್ಲಿ ಹೇಳ್ತಾರೆ. ವೀಕ್ಷಕರ, ನಿಮಗೇನು ಅನ್ಸುತ್ತೆ? ಬೇಕಂತಾನೆ ಈ ರೀತಿಯಾಗಿ ಗಿಲ್ಲಿ ಅವ್ರು ಮಾಡಿದ್ರ, ಅಂದ್ರೆ ಇದರಿಂದ ಏನಾದ್ರು ಅಡ್ವಾಂಟೇಜ್ ತಗೊಂಡ್ರು ಅಂತ ಅನ್ಸುತ್ತಾ? ನನಗೇನೋ ಆ ರೀತಿ ಅನಿಸ್ಲಿಲ್ಲ. ಯಾಕಂತಂದ್ರೆ ಯಾರು ಕೂಡ ಇಲ್ಲಿ ಸೀರಿಯಸ್ ಆಗಿ ನಂಬಲಿಲ್ಲ ರಕ್ಷಿತಾ ಅವ್ರನ್ನ. ಇಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ಮನೇಲಿ ಇರೋರೇ ಇಲ್ಲಿ ಹೇಳಿದ್ರು. ಮಂಜು ಭಾಷಿಣಿ ಅವರು ಕೂಡ ಇಲ್ಲಿ ಡೈರೆಕ್ಟ್ ಆಗಿ ಹೇಳಿದ್ರು, ನಾನು ಕೂಡ ಸ್ಟ್ಯಾಂಡ್ ತಗೊಳಕ್ಕಾಗಲಿಲ್ಲ ಪಾಪ ಪುಟ್ಟ ಹುಡುಗಿಗೆ, ಆದ್ರೆ ಇಲ್ಲಿ ಗಿಲ್ಲಿ ಅವ್ರು ತಗೊಂಡ್ರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಈ ಒಂದು ವಿಚಾರದ ಬಗ್ಗೆ ನಿಮಗೆ ಅನ್ಸುತ್ತೆ? ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಇವತ್ತ ಕಿಚ್ಚ ಸುದೀಪ್ ಅವರ ವೆಡ್ಡಿಂಗ್ ಆನಿವರ್ಸರಿ ಡೇ. ಈ ಒಂದು ಸ್ಪೆಷಲ್ ಡೇಗೋಸ್ಕರನೇ ಇಲ್ಲಿ ಪ್ರಿಯಾ ಅವ್ರನ್ನ ಕರೆಸಿದ್ರು. ಪ್ರಿಯಾ ಸುದೀಪ್ ಅವ್ರನ್ನ ಇಲ್ಲಿ ನಿಜವಾಗ್ಲೂ ಅವ್ರು ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇಲ್ಲಿ ಸುಮಾರು 10 ವರ್ಷ ಆದ್ಮೇಲೆ ಬರ್ತಾ ಇದ್ದೀರಾ ಅಂತ ಕೂಡ ಇಲ್ಲಿ ಬಿಗ್ ಬಾಸ್ ಅವ್ರು ಹೇಳಿದ್ರು. ಅದೇ ಮೊದಲನೇ ಸೀಸನ್ ಅಲ್ಲಿ ಇಲ್ಲಿ ಇವ್ರು ಬಂದಿದ್ರು, ಎಂಟ್ರಿ ಕೊಟ್ಟಿದ್ರು. ತುಂಬಾ ಚೆನ್ನಾಗಿರೋ ಒಳ್ಳೆ ಪ್ರಶ್ನೆ ಕೂಡ ಇಲ್ಲಿ ಕೇಳಿದ್ರು. ಆಲ್ಮೋಸ್ಟ್ ತುಂಬಾ ಫನ್ನಿ ಆಗಿತ್ತು. ಇಲ್ಲಿ ಬಿಗ್ ಬಾಸ್ ಅವರು ಇಲ್ಲಿ ಹೇಳಿದ್ರು, ಒಂದು ಉತ್ತಮ ಕೊಡಿ ಮತ್ತೆ ಕಳಪೆ ಕೊಡಿ ಅಂತಂದ್ಬಿಟ್ಟು. ನೋಡಿ, ಗಂಡ ಹೆಂಡತಿಯಲ್ಲಿ ಉತ್ತಮ ಕೊಡ್ಬೇಕಂತೆ, ಕಳಪೆ ಕೊಡ್ಬೇಕಂತೆ. ತುಂಬಾ ಚೆನ್ನಾಗಿತ್ತು, ಫನ್ನಿ ಆಗಿತ್ತು, ಸೀರಿಯಸ್ ಆಗಲ್ಲ ಹೇಳಿದ್ ನಾನು. ಇಲ್ಲಿ ಉತ್ತಮ ಅಂತಂದ್ಬಿಟ್ಟು ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ, ನಾನು ಹೆಂಡತಿಯಾಗಿದ್ದೆ ಒಂದು ಉತ್ತಮ ಅವರು ಅಂತ ಅಂದ್ಬಿಟ್ಟು ಇಲ್ಲಿ ಉತ್ತಮ ಕೊಡ್ತಾರೆ. ಮತ್ತೆ ಕಳಪೆ ಅಂತಂದ್ರೆ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಿಜವಾಗ್ಲೂ ಕೂಡ ಸಖತ್ ಖುಷಿ ಆಗುತ್ತೆ. 24 ವರ್ಷ ಇಲ್ಲಿ ಪೂರೈಸಿದ್ದಾರೆ. ಇಬ್ರು ಕೂಡ ಯಶಸ್ವಿಯಾಗಿದೆ. ಜಗಳ ಅಂತ ಬಂದೇ ಬರುತ್ತೆ, ಸಣ್ಣ ಪುಟ್ಟ ಜಗಳ, ಬಟ್ ಆದ್ರೆ ಅವ್ರು ಹೇಳಿದ ಮಾತದು ತುಂಬಾ ಚೆನ್ನಾಗಿತ್ತು. ಅದೇ ಉತ್ತಮವಾಗಿ ಇವಾಗ ಚಿನ್ನವಾಗಿ ಬದಲಾಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಈ ಒಂದು ಮಾತು ನಿಜವಾಗ್ಲೂ ಕೂಡ ಸಖತ್ ಖುಷಿ ಕೊಟ್ಟಿರುತ್ತೆ ಪ್ರಿಯಾ ಅವ್ರಿಗಂತೂ. ಅದನ್ನೇ ಇಲ್ಲಿ ಅವ್ರು ಹೇಳಿದ್ದು, ತುಂಬಾ ಇಲ್ಲಿ ಹೊಗಳ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಆನಂತರ ಇಲ್ಲಿ ಪ್ರಿಯಾ ಅವರು ಕಿಚ್ಚ ಸುದೀಪ್ ಅವ್ರಿಗೆ ಯಾವ್ದು ಉತ್ತಮ ಯಾವ್ದು ಕಳಪೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಎಲ್ಲವನ್ನೂ ಕೂಡ ಅವರು ಎಲ್ಲದನ್ನೂ ಕೂಡ ಇಲ್ಲಿ ತುಂಬಾ ಕೇರ್ ಆಗಿ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಉತ್ತಮ ಕೊಡ್ತೀನಿ. ಮತ್ತೆ ಇಲ್ಲಿ ಕಳಪೆ ಅಂತಂದ್ರೆ ಅವ್ರ ಆರೋಗ್ಯದ ಕಡೆ ಅವರು ಹೆಚ್ಚು ಗಮನ ಕೊಡಲ್ಲ, ಅದಕ್ಕೆ ನಾನಿಲ್ಲಿ ಕಳಪೆ ಕೊಡ್ತೀನಿ ಅಂತ ಹೇಳಿದ್ರು. ನೋಡಿ ಎಷ್ಟು ಕಾಳಜಿ ಇದೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೂಡ ಇದು ತುಂಬಾನೇ ಚೆನ್ನಾಗಿತ್ತು. ನೋಡೋರ್ಗೂ ಕೂಡ ತುಂಬಾನೇ ಇಲ್ಲಿ ಇಷ್ಟ ಆಗಿರುತ್ತೆ.
ಇದೆಲ್ಲ ಆದ್ಮೇಲೆ ಎಸ್ ಆರ್ ನೋ ಕ್ವಶನ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ದು. ಆಲ್ಮೋಸ್ಟ್ ಪ್ರತಿ ಒಂದು ಸೀಸನ್ ಇರ್ಬೋದು, ಎಲ್ಲಾ ಸೀಸನ್ಗಿಂತ ಈ ಸೀಸನ್ ಅಲ್ಲಿ ಏನಪ್ಪಾ ವಿಭಿನ್ನವಾಗಿದೆ ಅಂತಂದ್ರೆ, ಇಲ್ಲಿ ಆಲ್ಮೋಸ್ಟ್ ಕಳೆದ ಸೀಸನ್ ತಗೊಂಡಾಗ, ಇಲ್ಲಿ ಕಳೆದ 2 ಸೀಸನ್ ತಗೊಂಡಾಗ ಬಿಗ್ ಬಾಸ್ ಸೀಸನ್ 10 ಅಲ್ಲಿ ಡ್ರೋನ್ ಪ್ರತಾಪ್ ಅವರು ಒಳಗಡೆ ಬಂದಾಗ, ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಅವ್ರ ಮೇಲೆ ಯಾವ ರೀತಿಯಲ್ಲಿ ನೆಗೆಟಿವಿಟಿ ಇತ್ತು, ಬಟ್ ಹೊರಗಡೆ ಹೋಗ್ಬೇಕಾದ್ರೆ ಅವ್ರನ್ನ ಎಷ್ಟು ಜನ ಇಲ್ಲಿ ಇಷ್ಟಪಟ್ಟಿದ್ರು. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಜನಗಳಿಗೆ ರೀಚ್ ಆಗಿರೋದು ಯಾರಪ್ಪ ಅಂತಂದ್ರೆ ಇಲ್ಲಿ ರಕ್ಷಿತ್ ಅವರು ಚಿಕ್ಕೋರು ಇರ್ಬೋದು, ಇಲ್ಲಿ ಪ್ರತಿಯೊಂದು ಮಾತನ್ನು ಕೂಡ ಅವರು ತುಂಬಾ ತೂಕವಾಗಿ ಇಲ್ಲಿ ಆಡ್ತಾರೆ. ಅವ್ರು ಹೇಳ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ಮಾತಾಡ್ತಾರಲ್ಲ ಅದು ಕರೆಕ್ಟ್ ಆಗಿ ಇಲ್ಲಿ ಮಾತಾಡ್ತಾರೆ. ಎಸ್ ಆರ್ ನೋ ಕ್ವಶನ್ ಅಲ್ಲಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಜಾನ್ವಿ ಅವ್ರ ಬಗ್ಗೆ ಇಲ್ಲಿ ಕ್ವಶನ್ ಕೇಳ್ತಾರೆ. ಅವರು ನೋಡಕ್ ಚೆನ್ನಾಗಿದ್ದಾರೆ, ಬಟ್ ಆದ್ರೆ ಏನು ಕೂಡ ಅಷ್ಟೊಂದು ಬುದ್ಧಿ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾರೆ. ಅದಕ್ಕೆ ಇಲ್ಲಿ ಕರೆಕ್ಟ್ ಆದ ಆನ್ಸರು ಇಲ್ಲಿ ಗಿಲ್ಲಿ ಅವರು ಮತ್ತೆ ಇಲ್ಲಿ ಸ್ವಲ್ಪ ಅವರು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಗಿಲ್ಲಿ ಅವರು ಕೂಡ ಕರೆಕ್ಟ್ ಆಗಿ ಹೇಳ್ತಾರೆ. ಮತ್ತಿಲ್ಲಿ ತುಂಬಾ ಚೆನ್ನಾಗಿ ಹೇಳೋದು, ಎಕ್ಸ್ಪ್ಲೇಷನ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದು ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ. ಹೊರಗಡೆಯಿಂದ ನಾವಿಲ್ಲಿ ಮುಖಕ್ಕೆ ಎಷ್ಟೇ ಹೊರಗಡೆಯಿಂದ ಮೇಕಪ್ ಮಾಡ್ಕೊಂಡ್ರು ಕೂಡ ಒಳಗಡೆಯಿಂದ ಚೆನ್ನಾಗಿ ಇರಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅದನ್ನೇ ಇಲ್ಲಿ ಅವ್ರು ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಮುಖ ಎಷ್ಟೇ ಚೆನ್ನಾಗಿದ್ರು ಕೂಡ ಕೆಲವೊಬ್ರು ಇಲ್ಲಿ ನೋಡ್ಬೋದು ಮುಖ ಹೇಗಿದೆ ಅಂತ ಹೇಳ್ಬಿಟ್ಟು, ಬಟ್ ಮನಸ್ಸು ಯಾವ ರೀತಿ ಇರುತ್ತೆ ಅನ್ನೋದು ತುಂಬಾನೇ ಇಲ್ಲಿ ಮುಖ್ಯ ಆಗೇ ಆಗುತ್ತೆ. ಅದಕ್ಕೆ ಹೇಳೋದು ಅವ್ರು ತುಂಬಾ ಚೆನ್ನಾಗಿದ್ದಾರೆ, ಬಟ್ ಬುದ್ಧಿ ಏನು ಇಲ್ಲ ಅಂತ ಅಂದ್ಬಿಟ್ಟು ಈ ಒಂದು ಸ್ಟೇಟ್ಮೆಂಟ್ ಬೇಕಂತಾನೆ ಕೇಳಿದ್ದು ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಆಲ್ಮೋಸ್ಟ್ ನೋಡಕ್ ಚೆನ್ನಾಗಿದ್ದ ತಕ್ಷಣ ಮನಸ್ಸು ಒಳಗಡೆ ಇಲ್ಲಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕೊಳಕಾಗಿದೆ ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಇಲ್ಲಿ ರಕ್ಷಿತ್ ಅವ್ರು ಹೇಳಿದ್ದು, ನಾನು ಇದನ್ನ ಒಪ್ಪಲ್ಲ, ನೋಡಕ್ ಚೆನ್ನಾಗಿರೋದಲ್ಲ, ಮುಖಕ್ಕೆ ಮೇಕಪ್ ಹಾಕೊಂಡ್ರೆ ಯಾವಾಗ ಬೇಕಾದ್ರೂ ಇಲ್ಲಿ ಹೋಗ್ಬೋದು, ಬಟ್ ಮನಸ್ಸಿಂದ ನಾವು ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ತುಂಬಾನೇ ಚೆನ್ನಾಗಿತ್ತು. ಅವ್ರ ಎಕ್ಸ್ಪ್ಲೇಷನ್ ಕೂಡ ತುಂಬಾ ಚೆನ್ನಾಗಿ ಕೊಟ್ರು. ಇಲ್ಲಿ ರಕ್ಷಿತ್ ಅವ್ರು ಹೇಳಿದ ತಕ್ಷಣ ಇಲ್ಲಿ ಜಾನ್ವಿ ಅವರು ನಾನು ಇದನ್ನು ಒಪ್ಪಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದ್ರೆ ರಕ್ಷಿತ್ ಅವ್ರ ಸ್ಟೇಟ್ಮೆಂಟ್ ನಾನು ಒಪ್ಪಲ್ಲ, ನಾನು ಈ ರೀತಿ ಹೇಳಿಲ್ಲ ಅಂತ ಅಂದ್ಬಿಟ್ಟು ಅಂದ್ರು. ಅಲ್ಲಿ ರಕ್ಷಿತ್ ಅವ್ರು ಮತ್ತೆ ಅದನ್ನೇ ಹೇಳ್ತಾರೆ, ನಾವು ಎಷ್ಟೇ ಮೇಕಪ್ ಮಾಡಿದ್ರು ಕೂಡ ಇಲ್ಲಿ ಯೂಸ್ ಇಲ್ಲ, ಅದು ಸ್ವಲ್ಪ ಹೊತ್ತಿರುತ್ತೆ. ಬಟ್ ಟಿವಿ ನೋಡೋರೆಲ್ಲ ಮೇಕಪ್ ಮಾಡ್ಕೊಂಡ್ರೆ ನೋಡ್ತಾರೆ. ನಿಜವಾಗ್ಲೂ ನನಗೇನೋ ಹಾಗ ಅನ್ಸಲ್ಲ, ಯಾಕಂದ್ರೆ ಕೆಲವೊಬ್ರು ಮನ್ಸು ಹೇಗಿದೆ ಅಂತ ಕೂಡ ಇಲ್ಲಿ ನೋಡ್ತಾರೆ. ಆಲ್ಮೋಸ್ಟ್ ಅವ್ರು ಚೆನ್ನಾಗಿದ್ದಾರೆ, ನಾವು ಅವ್ರನ್ನೇ ಇಲ್ಲಿ ಇಷ್ಟಪಡಬೇಕು ಅಂತ ಯಾರು ಕೂಡ ಇಲ್ಲಿ ನೋಡಲ್ಲ. ಬಿಗ್ ಬಾಸ್ ನೋಡೋದೆ ಇಲ್ಲಿ ಬ್ಯೂಟಿಫುಲ್ ಹುಡುಗಿರಿದ್ದಾರೆ ಅಂತ ಅಂದ್ಬಿಟ್ಟು ನೋಡ್ತಾರೆ. ನಿಜವಾಗ್ಲೂ ಕೂಡ ಆ ರೀತಿಯಾಗಿ ಇಲ್ಲ. ಆ ರೀತಿಯಾಗಿ ನೋಡಂಗಿದ್ರೆ ಎಲ್ಲಾರು ಬೇರೆ ಬ್ಯೂಟಿಫುಲ್ ಹುಡುಗರು, ಬ್ಯೂಟಿಫುಲ್ ಹುಡುಗಿರೇ ಇಲ್ಲಿ ಗೆಲ್ಬೇಕಿತ್ತು. ಆದ್ರೆ ಒಂದೇ ಒಂದು ಸೀಸನ್ ಇಲ್ಲಿ ಗೆದ್ದಿರೋದು ಅಂತಂದ್ರೆ ಶ್ರುತಿ ಮೇಡಮ್ ಒಬ್ಬರೇ ಒಂದೇ ಒಂದು ಸೀಸನ್ ಗೆದ್ದಿರೋದು. ಈ 11 ಸೀಸನ್ ತಗೊಂಡ್ರೆ ಮಿಕ್ಕಿರೋ 10 ಸೀಸನ್ ಕೂಡ ಇಲ್ಲಿ ಗೆದ್ದಿರೋದು ಹುಡುಗರೇನೆ. ಅಂದ್ರೆ ಜಾನ್ವಿಯವ್ರು ಹೇಳೋ ಪ್ರಕಾರ ಇಲ್ಲಿ ನಾವು ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿರ್ಬೇಕು, ಜನಗಳು ಅವಾಗ ನೋಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆ ಒಂದು ಸ್ಟೇಟ್ಮೆಂಟ್ ನನಗೂ ಕೂಡ ಇಲ್ಲಿ ಇಷ್ಟ ಆಗ್ಲಿಲ್ಲ. ಆದ್ರೆ ತುಂಬಾ ಚೆನ್ನಾಗಿ ಸಮರ್ಥನೆ ಮಾಡ್ಕೊಂಡ್ರು ರಕ್ಷಿತ್ ಅವ್ರು ಹೇಳಿದ್ ಕರೆಕ್ಟ್ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಅದು ಕರೆಕ್ಟ್ ಆದ ಆನ್ಸರೇ ಇತ್ತು. ಆದ್ರೆ ಅದನ್ನ ಅವ್ರು ಅನ್ಸಿದ್ ಜಾನ್ವಿಯವ್ರು ಹೇಳಿದ್ದು ಅವ್ರಿಗೆ ಕರೆಕ್ಟು, ನೀವು ಹೇಳಿದ್ದು ನಿಮ್ಗೆ ಕರೆಕ್ಟ್ ಅಲ್ವಾ ಅಂತ ಇಲ್ಲಿ ಹೇಳಿದಾಗ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಹೇಳಿದಾಗ ಈ ರೀತಿಯಾಗಿ ರಕ್ಷಿತ್ ಅವ್ರು ಹೇಳ್ತಾರೆ, ನನಗದು ಕರೆಕ್ಟ್ ಅನಿಸ್ಲಿಲ್ಲ ಅವ್ರು ಹೇಳಿದ್ದು ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೂಡ ಸಖತ್ತಾಗಿ ಮಾತಾಡಿದ್ರು. ಇವಾಗ ಏನೊಂದು ಅವ್ರು ಹಿಂದೆ ಪ್ಯಾನಿಕ್ ಆಗ್ತಿದ್ರು, ಇವಾಗ ಸ್ವಲ್ಪ ದಿನ ಹೋದಂಗೆ ಅವ್ರ ಪ್ಯಾನಿಕ್ನೆಸ್ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತ ಕೂಡ ಇಲ್ಲಿ ಅನಿಸ್ತದೆ. ಬಟ್ ಅವ್ರು ಇರೋ ಹಾಗೆ ಇದ್ದಾರೆ. ಬಟ್ ಮಾತಾಡ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಅವ್ರಿಗೆ ಮುಜುಗರ ಅನ್ನೋದಿರ್ಬೋದು ಅಥವಾ ಹೆದರಿಕೆ ಅನ್ನೋದಿರ್ಬೋದು, ಆ ರೀತಿ ಆಗ್ತಿತ್ತು. ಸ್ವಲ್ಪ ಇವಾಗ ಕಮ್ಮಿ ಆಗ್ತಾ ಬಂದಿದೆ, ಒಂದು 10-15% ಕಮ್ಮಿ ಆಗಿದೆ. ಮುಂದಿನ ದಿವಸದಲ್ಲಿ ಹೋಗ್ತಾ ಇನ್ನೂ ತುಂಬಾ ಚೆನ್ನಾಗಿ ಬೇರೆಯವ್ರನ್ನ ಇವರು ಆಟ ಆಡಿಸ್ತಾರೆ ಅಂತ ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಸೊ ವೀಕ್ಷಕರೇ, ಇನ್ನು ಇವತ್ತಿನ ಎಪಿಸೋಡ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಏನಪ್ಪಾ ಅಂತಂದ್ರೆ 3 ಜನ ಇಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಮುಂದಿನ ದಿವಸಗಳಲ್ಲಿ ಇನ್ನೂ 2 ಎಂಟ್ರಿ ಕೊಡಬಹುದು ಅನ್ನೋ ಇನ್ಫಾರ್ಮೇಶನ್ ಇದೆ. ನೋಡೋಣ ಮುಂದಿನ ದಿವಸದಲ್ಲಿ ಯಾರ್ಯಾರು ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಇವಾಗ 3 ಜನ ಏನ್ ಎಂಟ್ರಿ ಕೊಟ್ರು, ಇಲ್ಲಿ ರಘು ಅವ್ರ ಬಗ್ಗೆ ಅಂತೂ ನೀವೆಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಆಲ್ಮೋಸ್ಟ್ ಇಲ್ಲಿ ಕಾಂತಾರ ಸಿನಿಮಾದಲ್ಲಿ ಮಾಡಿರೋದು, ಆಲ್ಮೋಸ್ಟ್ ಅವ್ರು ತುಂಬಾನೇ ಹೆಸರು ತಂದ್ಕೊಟ್ಟಿದೆ. ಮತ್ತೆ ಕ್ವಾಟ್ಲೆ ಕಿಚನ್ ಅಲ್ಲೂ ಕೂಡ ಅವರು ಅಡಿಗೆ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಒಳ್ಳೆ ಹೆಸರನ್ನ ತಗೊಂಡಿದ್ರು. ಅಂದ್ರೆ ಕ್ವಾಟ್ಲೆ ಕಿಚನ್ ಅಲ್ಲಿ ವಿನ್ನರ್ ಕೂಡ ಆಗಿದ್ದಾರೆ. ಬಟ್ ನನಗೆ ತುಂಬಾನೇ ಕೋಪ ಅಂತ ಕೂಡ ಇಲ್ಲಿ ಅವರು ಹೇಳ್ಕೊಂಡ್ರು. ಕೋಪ ಇದ್ದಿದ್ದಕ್ಕೆ ಮಾತ್ರನೇ ಅವರು ಕೆಟ್ಟವರು ಅಂತ ಹೇಳಕ್ಕಾಗಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಇಲ್ಲಿ ಯಾವ ರೀತಿ ಆಟ ಆಡ್ತಾರೆ, ಇಲ್ಲಿ ಜನರಿಗೆ ಯಾವ ರೀತಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ಕೂಡ ಇಲ್ಲಿ ನೋಡ್ಬೇಕಾಗಿದೆ. ಮತ್ತೆ ಇಲ್ಲಿ ಸೆಕೆಂಡ್ ಇಲ್ಲಿ ಎಂಟ್ರಿ ಆದ್ರಲ್ಲ, ನಿಜವಾಗ್ಲೂ ಕೂಡ ರಿಷಾ ಗೌಡ ಅವರು ನಿಜವಾಗೂ ಕೂಡ ತುಂಬಾ ಚೆನ್ನಾಗಿ ಸ್ಪೋರ್ಟಿವ್ ಆಗಿ ಮಾತಾಡಿದ್ರು ಅಂತಾನೆ ಹೇಳ್ಬೋದು. ಸ್ಪೋರ್ಟ್ಸ್ ಅಲ್ಲೂ ಕೂಡ ಇಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಬಟ್ ಇಲ್ಲಿ ಅವ್ರಿಗೆ ಇಂಜುರಿ ಆಗಿರೋ ಕಾರಣ ಅವ್ರು ಇಲ್ಲಿ ಸ್ಪೋರ್ಟ್ಸ್ ನ ಮುಂದುವರ್ಸಕ್ ಆಗ್ಲಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಆದ್ರೆ ಇಲ್ಲಿ ಎಲ್ರದ್ದು ಫೋಟೋ ಇಟ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿರೋ ಕಂಟೆಸ್ಟೆಂಟ್ ಗಳು ಯಾರು ಸ್ಟ್ರಾಂಗ್ ಅನ್ನಿಸ್ತಾರೆ ನಿಮ್ ಪ್ರಕಾರ ಅಂತ ಕೇಳಿದಾಗ ಇಲ್ಲಿ ಉತ್ತರಣ ಪೌರುಷ ಒಲೆ ಮುಂದೆ, ಅದೇ ಒಬ್ಬೊಬ್ರಿಗೊಂದೊಂದು ಹೇಳಿದ್ರು. ಉತ್ತರಣ ಪೌರುಷ ಒಲೆ ಮುಂದೆ, ಮತ್ತೆ ಟ್ರೂ ಎಂಟರ್ಟೈನ್ಮೆಂಟ್ ಕೊಡ್ತಿರೋದು ಇಲ್ಲಿ ಯಾರಪ್ಪ ಅಂತಂದ್ರೆ ಗಿಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಮತ್ತೆ ಸ್ಪಂದನಾ ಸೋಮಣ್ಣ ಅವ್ರ ಬಗ್ಗೆ ಇಲ್ಲೊಂದು ಅವ್ರು ಮಾತು ಹೇಳಿದ್ರು. ಅವ್ರು ನೋಡಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಸ್ಪಂದನ ಅವರು ಮುಖವಾಡ ಹಾಕೊಂಡು ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಕೆಲವೊಂದು ಟೈಮಲ್ಲಿ ಈ ರೀತಿಯಾಗಿ ಯಾಕೆ ಆಡ್ತಾರೆ ಅಂತಂದ್ರೆ, ಮೊದಲನೇ ದಿವಸದಿಂದನೇ ನಾವು ರಾಕ್ ಆಗಿ ಆಡಿದ್ರೆ ಹೋಗ್ತಾ ಅವ್ರನ್ನ ನೋಡ್ತಾ ಮುಂಚೆ ಆಗಿದ್ರು, ಇವಾಗ ಯಾಕೆ ಹೀಗಾಗ್ಬಿಟ್ರು ಅಂತ ಅಂದ್ಬಿಟ್ಟು ಕೂಡ ಕೆಲವೊಬ್ಬರಿಗೆ ಅನ್ಸುತ್ತೆ. ಬಟ್ ಕರಿಮನೆಯಲ್ಲಿ ಅವರು ತುಂಬಾ ಸಾಫ್ಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಟ್ ಅವ್ರು ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಬಿಟ್ಟು ಈಗ ರಿಷಾ ಗೌಡ ಅವ್ರು ಹೇಳಿದ್ದಾರೆ. ನೋಡ್ಬೇಕು ಅವ್ರು ಮುಖವಾಡ ಕಳ್ಚಿ ಆಡ್ತಾರ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಮುಖವಾಡ ಹಾಕೊಂಡು ಪ್ರತಿಯೊಬ್ಬರು ಕೂಡ ಇಲ್ಲಿ ಇದ್ದಾರೆ. ಇದನ್ನೇ ಇಲ್ಲಿ ಇವ್ರು ಕೂಡ ವಿಲನ್ ಕ್ಯಾರೆಕ್ಟರ್ ಮಾಡಿದ್ರಲ್ಲ ರಾಘವೇಂದ್ರ, ಅವರು ಕೂಡ ಇಲ್ಲಿ ಅದನ್ನೇ ಹೇಳಿದ್ರು. ಕೆಲವೊಬ್ರು ಇಲ್ಲಿ
ಸ್ವಲ್ಪ ಮುಖವಾಡ ಹಾಕೊಂಡಿದ್ದಾರೆ. ಮತ್ತು ಇಲ್ಲಿ ಹೊರಗಡೆ ಹೇಗಿದ್ರು ಬಿಗ್ ಬಾಸ್ ಮನೆ ಒಳಗಡೆ ಆ ಥರ ಕಂಟೆಸ್ಟೆಂಟ್ಗಳು ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದೇ ಉತ್ತರನೇ ಸೇಮ್ ಇಲ್ಲಿ ಇವರು ಕೂಡ ಹೇಳಿದ್ರು, ರಿಷಾ ಗೌಡ ಅವರು. ನೋಡೋಣ ಸ್ಪಂದನ ಅವರು ಯಾವ ರೀತಿ ಇಲ್ಲಿ ಚೇಂಜ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಮತ್ತೆ ಇಲ್ಲಿ ರಕ್ಷಿತ್ ಅವ್ರ ಬಗ್ಗೆನೂ ಕೂಡ ಅವ್ರು ಮಾತಾಡಿದ್ರು. ಚಿಕ್ಕವಳಾಗಿದ್ರು ಕೂಡ ಎಲ್ಲರಿಗಿಂತ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂತಾರೆ ಅಂತ ಹೇಳಿದ್ರು. ಪ್ರತಿಯೊಬ್ಬರಿಗೂ ಕೂಡ ಇವಾಗ ಬಿಗ್ ಬಾಸ್ ಮನೆ ಎಂಟ್ರಿ ಕೊಟ್ಟಾಳೆ, 2 ವೈಲ್ಡ್ ಕಾರ್ಡ್ ಎಂಟ್ರಿ. ಇಬ್ರು ಕೂಡ ಇಲ್ಲಿ ಜಾಸ್ತಿ ಹೋಗ್ಲಿದ್ದಾರಪ್ಪ ಅಂತಂದ್ರೆ ಗಿಲ್ಲಿ ಅವ್ರ ಬಗ್ಗೆ ಇಲ್ಲಿ ತುಂಬಾ ಚೆನ್ನಾಗಿ ಇಲ್ಲಿ ಮಾತಾಡಿದ್ರು. ಸ್ಪರ್ಧಿಗಳು ಅಷ್ಟೇ, ಬಿಗ್ ಬಾಸ್ ಮನೆಯಲ್ಲಿ ಇರೋ ಸ್ಪರ್ಧಿಗಳಿಗೆ ಇಲ್ಲಿ ಗಿಲ್ಲಿ ಅವ್ರನ್ನ ಕಂಡ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಒಂದು ಅಶ್ವಿನಿ ಗೌಡ ಅವ್ರಿಗೆ ಮತ್ತೆ ಇಲ್ಲಿ ಜಾನ್ವಿ ಅವ್ರಿಗೆ ಆಲ್ಮೋಸ್ಟ್ ಅವ್ರನ್ನೇ ಇಲ್ಲಿ ಟಾರ್ಗೆಟ್ ಮಾಡ್ತಾವ್ರೆ, ಗಿಲ್ಲಿ ಅವ್ರನ್ನೇ. ನೋಡೋಣ. ಬಟ್ ಬೇರೆ ಸ್ಪರ್ಧಿಗಳಿಗಾಗಿರ್ಬೋದು ಮತ್ತೆ ಅಭಿಮಾನಿಗಳಿಗಾಗಿರ್ಬೋದು ಇಲ್ಲಿ ಗಿಲ್ಲಿ ಅವರು ಯಾವುದೋ ಒಂದು ತಪ್ಪು ಮಾಡಿಲ್ಲ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಇನ್ನು ಕೊನೆಯದಾಗಿ ಎಂಟ್ರಿ ಕೊಟ್ಟಿದ್ದು ಸೂರಜ್ ಅವರು. ಆಲ್ಮೋಸ್ಟ್ ಇವರು ಕೂಡ ಖಡಕ್ ಆಗಿ ಇಲ್ಲಿ ಮಾತಾಡಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಖಡಕ್ ಆಗಿ ಒಂದೇ ಮಾತಾಡಿದ್ರೆ ಆಗಲ್ಲ, ಸ್ಪೋರ್ಟ್ಸ್ ಒಂದೇ ಆಡಿದ್ರೆ ಆಗಲ್ಲ, ಎಂಟರ್ಟೈನ್ಮೆಂಟ್ ವಿಚಾರ ಇರಬೇಕು. ಟೋಟಲ್ ಆಗಿ ಓವರ್ ಆಲ್ ಎಲ್ಲದರಲ್ಲೂ ಇದ್ರೆ ಕೂಡ ಇಲ್ಲಿ ಗೆಲ್ಲಕ್ಕಾಗೋದು. ಸೊ ವೀಕ್ಷಕರೇ, 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತೂ ಇಲ್ಲಿ ಕೊಟ್ಟಾಗಿದೆ. ಅದರ ಇಲ್ಲಿ ರಿಷಾ ಗೌಡ ಅವರು ಅಶ್ವಿನಿ ಗೌಡ ಅವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ. ಬಿಗ್ ಬಾಸ್ ಅಲ್ಲಿ ಒಬ್ಬರೇ ಇರೋದು ಬಿಗ್ ಬಾಸ್ ಅಂತ ಅಂದ್ಬಿಟ್ಟು. ಹೌದು, ಬಿಗ್ ಬಾಸ್ಗೆ ಬಿಗ್ ಬಾಸೇ ಇಲ್ಲಿ ಬಾಸ್, ಬಿಗ್ ಬಾಸ್. ಅದು ಕೂಡ ಇಲ್ಲಿ ಅರ್ಥ ಮಾಡ್ಸಕ್ಕೆ ಮನೆಯೊಳಗಡೆ ಹೋದ್ಮೇಲೆ ಅಶ್ವಿನಿ ಗೌಡ ಅವ್ರಿಗೆ ಅರ್ಥ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ನಿಜವಾಗ್ಲೂ ಕೂಡ ಸದ್ಯ ಇವಾಗ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಗೌಡ ಅವರೇ ಅವ್ರನ್ನ ಅವರು ಬಿಗ್ ಬಾಸ್ ಅನ್ಕೊಂಡಿದ್ದಾರೆ. ಸದ್ಯ ಇವ್ರಿಗಂತೂ ಟಾಂಗ್ ಕೊಡಕ್ಕೆ ಇಲ್ಲಿ ಬಂದಿದ್ದಾರೆ ಇಲ್ಲಿ ರಿಷಾ ಗೌಡ ಅವರು ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಯಾಕೆ ಅಂತಂದ್ರೆ ಆಲ್ಮೋಸ್ಟ್ ಉತ್ತರಣ ಪೌರುಷ ಒಳ್ಳೆ ಮುಂದೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳಿದ್ರು. ಮತ್ತೆ ಟ್ರೂ ಎಂಟರ್ಟೈನ್ಮೆಂಟ್ ಇಲ್ಲಿ ಮಾಡ್ತಿರೋದು ಗಿಲ್ಲಿ ಅವರು ಅಂತ ಕೂಡ ಇಲ್ಲಿ ಹೇಳಿದ್ರು. ಸ್ಪಂದನ ಅವ್ರ ಬಗ್ಗೆ ಕೂಡ ಅಂದ್ರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗಳು ಯಾವ್ಯಾವ ರೀತಿ ಇದ್ದಾರೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಮತ್ತೆ ಅಶ್ವಿನಿ ಗೌಡ ಅವರು ಇಲ್ಲಿ ಏನು ಯಾವ ರೀತಿ ಆಟ ಆಡ್ತಾ ಇದಾರೆ ಅಂತ ಕೂಡ ತಿಳ್ಕೊಂಡು ಬಂದಿದ್ದಾರೆ. ಇಲ್ಲಿ ಮೇನ್ ಆಗಿ ಅವ್ರು ನೋಡಕ್ ಹೋದ್ರೆ ಫಸ್ಟ್ ಇಲ್ಲಿ ಟಾರ್ಗೆಟ್ ಮಾಡೋದೇ ಅಶ್ವಿನಿ ಗೌಡ ಅವ್ರನ್ನ ಅಂದ್ಬಿಟ್ಟು ಗೊತ್ತಾಗ್ತದೆ. ಮನೆಯೊಳಗಡೆ ಹೋದ ಮೇಲೆ ಇಲ್ಲಿ ತಿಳಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಒಬ್ಬ ಅಶ್ವಿನಿ ಗೌಡ ಅವ್ರಿಗೆ ಯಾರು ಕೂಡ ಕಾಂಪಿಟೇಟಿವ್ ಕೊಡ್ತಾ ಇರಲಿಲ್ಲ, ಈಗ ಇವರು ಕೊಡ್ತಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ಏನನ್ಸುತ್ತೆ? ಈಗ 3 ಜನ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಗೆ ಯಾರು ಇಷ್ಟ ಆದ್ರು ಯಾರು ಕಷ್ಟ ಆದ್ರು ಅನ್ನೋದ್ರ ಬಗ್ಗೆ ಮತ್ತೆ ಎಲ್ಲಾ ವಿಚಾರಗಳ ಬಗ್ಗೆ ನಿಮಗೆ ಏನನ್ಸುತ್ತೆ? ಇಲ್ಲಿ ಗಿಲ್ಲಿ ಅವರು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ತಗೊಂಡಿದ್ರ ಬಗ್ಗೆ ನಿಜವಾಗ್ಲೂ ಹಾನೆಸ್ಟ್ ಆಗಿ ಹೇಳಿ, ಇಲ್ಲಿ ಬೇಕಂತಂದ್ಬಿಟ್ಟು ಇಲ್ಲಿ ಸ್ಟ್ಯಾಂಡ್ ತಗೊಳ್ದೆ ಅವ್ರು ಅಡ್ವಾಂಟೇಜ್ ತಗೊಂಡ್ರು ಅಂತ ನಿಮ್ಗೆ ಅನ್ಸುತ್ತಾ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.